ವೈಕುಂಠ ಎಂದರೇನು? ವೈಕುಂಠ ಯಾಕೆ ಬೇಕು? ವೈಕುಂಠದ ಬಗ್ಗೆ ಹೇಳ್ತೀನಿ, ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಷ್ಣು ಅಣ್ಣ ಎಲ್ಲಾ ಧರ್ಮದವರು ಸಹ ಆಚರಣೆ ಮಾಡಬಹುದು. ಯಾವುದೇ ಆ ಧರ್ಮ ಈ ಧರ್ಮ ಅನ್ನುವಂತ ಒಂದು ವಿಚಾರ ಇಲ್ಲಿಲ್ಲ. ಯಾವ ಧರ್ಮದವರಾದರೂ ಸಹ ಪೂಜಿಸಬಹುದು. ವೈಕುಂಠ ಏಕಾದಶಿಯ ಬಗ್ಗೆ ವಿಶೇಷ ಕೂಡ ಇದೆ. ಚಾಂದ್ರಮಾನ ಪುಷ ಮಾಸದ ಶುಕ್ಲ ಪಕ್ಷದಂದು ಬರುವಂತಹ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೇಳಬಹುದು. ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಏಕಾದಶಿ ಶುಕ್ಲ ಪಕ್ಷ ಏಕಾದಶಿ, ಅದು ಕೂಡ ಅತ್ಯಂತ ವಿಶೇಷವಾದ ಏಕಾದಶಿ ಅಂತ ಹೇಳಬಹುದು. ವೈಕುಂಠ ಅಂದ್ರೆ ವಿಷ್ಣು ಲೋಕ, ಈ ಸ್ವರ್ಗದ ಬಾಗಿಲನ್ನು ತೆರೆದಿರುವ ದಿನ ಎಂಬ ಪ್ರತೀತಿ. ಅದು ವೈಕುಂಠ ದಿವ್ಯ ದರ್ಶನ ಮಾಡೋದ್ರಿಂದ ನಮಗೆ ಒಳ್ಳೆಯದು. ಅಂದ್ರೆ ಆ ದಿನ ನಾವು ವಿಶೇಷವಾದ ಆಶೀರ್ವಾದ ಪಡ್ಕೋಬಹುದು ಅಂತ ಹೇಳಬಹುದು. ವಿಷ್ಣುವಿನ ಯಾವುದೇ ಅವತಾರದಲ್ಲಿ ನೀವು ವಿಷ್ಣುನನ್ನು ಅವರ ಆಶೀರ್ವಾದ ಪಡಕೊಂಡ್ರೆ ನಿಮಗೆ ಸ್ವರ್ಗ ಸಿಗಬಹುದು, ಸ್ವರ್ಗ ಸಿಗುತ್ತೆ ಅಂತ ಒಂದು ನಿಯಮ ಇದೆ. ವೈಕುಂಠ ಎಂಬ ಹೆಸರಿನ ಅರ್ಥ ಎಲ್ಲಿದೆ? ಕುಂಠ ಎಂದರೆ ಅಸಮರ್ಥ, ವೈಕುಂಠ ಅಂದರೆ ಬದುಕಿನಲ್ಲಿ ಎಂದು ಜಾರದವನು, ಅಂದ್ರೆ ಬದುಕಿನಲ್ಲಿ ಸಾಕ್ಷಾತ್ಕಾರದಲ್ಲಿ ಮುಕ್ತಿ ಪಡೆದವರು ಅಂತ ಇಲ್ಲಿ ಅರ್ಥ ಬರುತ್ತೆ. ಬದುಕಿನಲ್ಲಿ ಎದುರಾಗುವ ಸಾಮರ್ಥ್ಯಗಳನ್ನು ಹೋಗಲಾಡಿಸುವುದು ಎಂಬುದು ಈ ಹೆಸರಿನ ಅರ್ಥವಿದೆ. ಇನ್ನು ಶರೀರ ಮಾಧ್ಯಮ ಕಲೋ ಧರ್ಮ ಸಾಧನಂ ಎಂಬ ಮಾತಿನಂತೆ ಯಾವುದೇ ಕೆಲಸ ಮಾಡಬೇಕಾದರೂ ಅದಕ್ಕೆ ದೇಹ ಮತ್ತು ಮನಸ್ಸು ಎರಡು ಸಹ ಸ್ವಚ್ಛಂದವಾಗಿರಬೇಕು. ಏಕಾದಶಿ ಮಾಡುವ ಮೂಲಕ ದೇಹ ಮತ್ತು ಮನಸ್ಸು ಎರಡು ಕೂಡ ಸ್ವಚ್ಛವಾಗಿರುತ್ತೆ ಎನ್ನುವುದು ಇದರ ನಂಬಿಕೆ. ಶ್ರೀ ಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ದ್ವಾದಶಿ ಯಾವ ಉಪವಾಸವನ್ನು ತಪ್ಪದೆ ಆತ ಮಾಡುತ್ತಿದ್ದನು. ಒಮ್ಮೆ ದ್ವಾದಶಿ ಮಾಡುವ ಸಮಯದಲ್ಲಿ ಸ್ವಲ್ಪ ಸಮಯದ ನಂತರ ಆತನು ಸ್ನಾನ ಮಾಡೋಕೆ ಯಮುನಾ ನದಿಯಲ್ಲಿ ಇಳಿತಾನೆ. ಅದು ರಾಕ್ಷಸರ ಸಂಚಾರದ ಕಾಲ ಆಗಿದ್ದರಿಂದ ವರ್ಣದೇವನ ಸೇವಕನಾಗಿದ್ದ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದುಕೊಂಡು ಒಯ್ಯುತ್ತಾನೆ. ಇಲ್ಲಿ ಗೋಪಾಲ ಸ್ನಾನ ಮಾಡಕ್ ಹೋದವನು ಇನ್ನೂ ಬಂದಿಲ್ಲ ಅಂತ ಕಾಯುತ್ತಿರುತ್ತಾನೆ. ಅಲ್ಲಿ ನೋಡಿದ್ರೆ ಆ ರಾಕ್ಷಸ ಆತನನ್ನು ಎಳೆದುಕೊಂಡು ಒಯ್ಯುತ್ತಾನೆ. ನಂತರ ಶ್ರೀಕೃಷ್ಣ ನೂತನ ರಾಕ್ಷಸನನ್ನು ಹಿಡಿದು ಈ ಗೋಪಾಲನನ್ನು ಕರೆದುಕೊಂಡು ವಾಪಸ್ ಬರುತ್ತಾನೆ. ನಂತರ ವರ್ಣನು ಶ್ರೀಕೃಷ್ಣನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾನೆ. ಇಷ್ಟಿತ್ತು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.